ಸೊ ಎಸ್, ಈಗ ನಮ್ಮ ಹುಡುಗಿಗೆ ಕೊಡ್ತಾ ಇದೀನಿ ಅಷ್ಟೇ. ಇನ್ನೇನಾಗುತ್ತೆ, ನಾನು ಬ್ಯಾಂಗ್ಳೂರಲ್ಲಿ ನಾನು ಯಾರನ್ನೆಲ್ಲ ಮೀಟ್ ಮಾಡ್ತೀನಿ ಎಲ್ಲ ಕೂಡ ಈ ವ್ಲಾಗ್ ಅಲ್ಲಿ ಇರುತ್ತೆ. ನೋಡಿ, ಎಂಜಾಯ್ ಮಾಡಿ. ಏನ್ ಪ್ಯಾರೆಟ್ಸ್ ಅಂತೆಲ್ಲ ಗೊತ್ತಿಲ್ಲ, ಕೇಳ್ಬೇಡಿ, ಏನೋ ಮಾಡ್ತಾ ಇದೆ ಅದು. ಕಮ್ ಟು ಬ್ಯಾಂಗ್ಳೂರ್. ಆಕ್ಚುಲಿ ನೋಡಿ, ರೆಡಿ ಆಗ್ಬಿಟ್ಟು ಅವರ ಆಫೀಸ್ ಏರಿಯಾಗೆ ಕರ್ಕೊಂಡ್ ಬಂದಿದ್ದಾಳೆ. ಯಾವಾಗ ಬೈಕ್ ಓಡಿಸ್ದಾಗ ಆಗ್ತಾ ಅಲ್ವಾ? ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ರೆಡಿಯಾಗಿ ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಬರ್ಗರ್, ಸೊ ಅನ್ಹೆಲ್ದಿ ಫುಡ್ ನೀವೆಲ್ಲ ತಿನ್ಬೇಡಿ, ಬಟ್ ನನಗೆ ಟೈಮ್ ಆಗಿದೆ, ಸೊ ಹಾಗಾಗಿ ತಿಂತಾ ಇದ್ದೀನಿ. ನಾನು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ, ಸ್ವಲ್ಪ ಕೆಲಸ ಇದೆ, ಸೊ ಹಾಗೇನೆ ಮಧು ಸಿಗ್ತಾಳೆ. ಸೊ ವ್ಲಾಗ್ ಮಾಡಿ ತೋರಿಸ್ತೀನಿ. ನಾವು ಹೊರಗಡೆ ಎಲ್ಲ ಹೋಗ್ತೀವಿ, ಸೊ ಅದೆಲ್ಲ ಪ್ಲಾನ್ಸ್ ಇದೆ. ಇನ್ನೇನಾಗುತ್ತೆ, ನಾನು ಬ್ಯಾಂಗ್ಳೂರಲ್ಲಿ ನಾನು ಯಾರನ್ನೆಲ್ಲ ಮೀಟ್ ಮಾಡ್ತೀನಿ ಎಲ್ಲ ಕೂಡ ಈ ವ್ಲಾಗ್ ಅಲ್ಲಿ ಇರುತ್ತೆ. ನೋಡಿ, ಎಂಜಾಯ್ ಮಾಡಿ. ಸೊ ಈಗ ರೆಡಿ ಆಗಿದ್ದೀನಿ, ಟೈಮ್ ಆಯ್ತು, ಕ್ವಿಕ್ ಆಗಿ ತಿನ್ಕೊಂಡು ಹೊರಡೋಣ. ಸೊ ರೀಚ್ ಆದೆ ಇವಾಗ. ಮೆಟ್ರೋ ಸ್ಟಾಪ್ಗೆ ಹೋಗ್ಬೇಕು. ಅಲ್ಲಿಂದ ಮಧು ಬಂದು ಪಿಕ್ ಮಾಡ್ಕೊಳ್ತಾಳೆ ನನ್ನ. ಅವ್ರ ಮನೆ ತನಕ ಹೋಗ್ಬೇಕು. ಸೊ ಇವಾಗ ಬಸ್ ಇದ್ದು ಅಲ್ಲಿಂದ ಹೋಗ್ತಾ ಇದ್ದೀನಿ. ಆಕ್ಚುಲಿ ನಾನು ಮೆಟ್ರೋ ಹಿಂದೆನೇ ಒಂದು ಸ್ಟಾಪ್ ಇತ್ತು, ಅಲ್ಲೇ ಇಳ್ಕೊಬೋದಿತ್ತು, ಬಟ್ ಇಳ್ಕೊಳಕ್ಕಾಗಲಿಲ್ಲ. ಸೊ ಬಸ್ ಸ್ಟಾಪ್ ತನಕ ಹೋಗಿ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಎರಡೆರಡು ಕೆಲಸ ಮಾಡ್ಕೊಂಡಿದ್ದೀನಿ ಇವತ್ತು. ಕಮ್ ಟು ಬ್ಯಾಂಗ್ಳೂರ್. ಆಕ್ಚುಲಿ ನೋಡಿ, ರೆಡಿ ಆಗ್ಬಿಟ್ಟು ಅವರ ಆಫೀಸ್ ಏರಿಯಾಗೆ ಕರ್ಕೊಂಡ್ ಬಂದಿದ್ದಾಳೆ. ಅವ್ರ ಆಫೀಸ್ ಎಲ್ಲಿ ಅಂತೆಲ್ಲ ಹೇಳಲ್ಲ. ಕಾಣಿಸ್ತಿಲ್ಲ ಅಲ್ವಾ ನಿಮ್ಮ ಆಫೀಸಲ್ಲೂ? ಇಲ್ಲ ಇಲ್ಲ. ಸೊ ಇವಾಗ ಪಾರ್ಕಿಂಗ್ ಲಾಟ್ ಕಾಣಿಸ್ತಿದೆ, ಈ ಕಡೆ ತಿರ್ಗಿಸ್ಕೋ ಸ್ವಲ್ಪ. ಹಾ. ಅಂಡ್ ಏನಂತ ಅಂದ್ರೆ, ಇವಾಗ ಇಲ್ಲಿ ಹುಡುಕ್ತಾ ಇದೀವಿ ಆಕ್ಚುಲಿ ಎಲ್ಲಿ ಹೋಗ್ಬೇಕು ಅಂತ. ಸೊ ಸರ್ಚಿಂಗ್ ಅಂಡ್ ಒನ್ ಪ್ಲೇಸ್ ಇವಳು ಚೆನ್ನಾಗಿದೆ ಅಂತ ಕರ್ಕೊ ಬಂದ್ಲು, ಬಟ್ ಅಲ್ಲಿ ಏನೋ ರಿಸರ್ವ್ ಮಾಡ್ಬೇಕಂತೆ. ಆ ವಿಷಯ ನಮಗೆ ಗೊತ್ತಿರ್ಲಿಲ್ಲ. ಸೊ ಇವಾಗ ಬೇರೆ ಕಡೆ ಎಲ್ಲಾದ್ರೂ ಹುಡುಕಿ ಸ್ವಲ್ಪ ಹೋಗಿ. ನಮ್ಮ ಹುಡುಗಿ ಏನ್ ತಿನ್ಬೇಕಮ್ಮ? ಪಿಜ್ಜಾ ಕೊಡ್ಸ್ಬಿಡು ಸರ್. ಎಲ್ಲೋದ್ರೂ ಇದೊಂದು ಪಿಜ್ಜಾ ಮಾತ್ರ ಬಿಡಲ್ಲ ಅವಳು. ಸೊ ಪಿಜ್ಜಾ ಎಲ್ಲ ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡು ಆಮೇಲೆ ಇಬ್ರು ಒಟ್ಟಿಗೆ ಮನೆಗೆ ಹೋಗಿ ಆಚೆ ನೋಡೋದು ಅಷ್ಟೇನೆ ಇವತ್ತಿನ ಪ್ಲಾನ್. ನಾಳೆ ಎಲ್ಲಿ ಹೋಗ್ತೀವಿ ಏನೂ ಗೊತ್ತಿಲ್ಲ. ನಾಳೆ ಎಲ್ಲೋ ಇವಳೇ ಎಲ್ಲ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಏನು ಅಂತ ಇವಳು ಹೇಳಬೇಕು. ಸೊ ಇವಾಗ ಎಲ್ಲಿಗೆ ಹೋಗೋಣ ಅಂತ ನೋಡೋಣ, ಬನ್ನಿ. ಸೊ ಎಸ್, ಈಗ ನಮ್ಮ ಹುಡುಗಿಗೆ ಕೊಡ್ತಾ ಇದ್ದೀನಿ ಅಷ್ಟೇ. ಚೆನ್ನಾಗಿದ್ಯಾ? ಆಕ್ಚುಲಿ ನನಗೆ ಇದುವರೆಗೂ ರೋಸ್ ಕೊಟ್ಟಿರೋದು ಅಂದ್ರೆ ಅವಳೇನೆ. ಸೊ ಅವಳಿಗೊಂದು ರೋಸ್ ಜಾಸ್ತಿ ಆಯ್ತು ಅನ್ಸಲ್ವಾ? ಸೊ ಇವಾಗ ಮನೆಗೆ ಹೋಗ್ಬೇಕು. ಹೊಸ ಬಟ್ಟೆ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀನಿ. ಏನಂತ ಅಂದ್ರೆ, ಇವಾಗ ಹೊರಗಡೆ ಹೋಗ್ಬೇಕು. ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಹೋಗ್ತಾ ಇದೀವಿ ಅಂಡ್ ಟೈಮ್ ಆಗಿದೆ. ಆಗ ಏನಂತ ಅಂದ್ರೆ, ನ್ಯಾಷನಲ್ ಪಾರ್ಕ್ ಹೋಗೋಣ ಬನ್ನಿ, ನಿಮ್ಗೂ ತೋರಿಸ್ತೀನಿ ನ್ಯಾಷನಲ್ ಪಾರ್ಕ್ ಹೇಗಿರುತ್ತೆ ಅಂತ. ಸೊ ಬಂದ್ವಿ. ಇವಾಗ ಇಲ್ಲಿ ಟಿಕೆಟ್ ತಗೋಬೇಕು. ಬಸ್ ಮತ್ತೆ ಏನು ಜೀಪ್ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಟಿಕೆಟ್ ಜನ ಇದ್ದಾರೆ. ಸೊ ಇವಾಗ ವೇಟಿಂಗ್ ಏರಿಯಾದಲ್ಲಿ ಕೂತಿದ್ದೀವಿ ನಾವು. ನಮ್ಮ ಆಪೋಸಿಟ್ ಸೈಡಲ್ಲಿ ಒಂದು ವೇಟಿಂಗ್ ಏರಿಯಾ ಇದೆ ಆ್ಯಂಡ್ ಟಿಕೆಟ್ ತೊಗೊಂಡಿದ್ದೀವಿ. ಏನಂತ ಹೇಳಿದರೆ, ಟಿಕೆಟ್ 840 ರುಪೀಸ್ ಆಯಿತು ಇಬ್ಬರಿಂದ. ಇದರಲ್ಲಿ ಸಫಾರಿ, ನಾನ್ AC ಮತ್ತು ಝೂ ಇನ್ಕ್ಲೂಡ್ ಆಗಿದೆ ಇದರಲ್ಲಿ. ನಾವು ಆ್ಯಕ್ಚುಲಿ ಜೀಪ್ದು ಕೇಳಿದ್ವಿ, ಬಟ್ ಜೀಪ್ ಈ ಟೈಮಲ್ಲಿ ಅವೈಲೇಬಲ್ ಇದೆ ಅಂತ ಇಲ್ಲ ಅಂತೆ. ನಾವು ಬರೋಷ್ಟರಿಗೆ 2 o'clock ಆಗಿತ್ತಾ. ಸೊ ಆ ಕಡೆ ಈ ಕಡೆ ಅಂದ್ಕೊಂಡು 1/2 hour ಆಗೋಗ್ಬಿಟ್ಟಿತ್ತು. ಸೊ ಜೀಪ್ ಇಲ್ಲ ಅಂತ ಅಂದರು. ನಾವು ಜೀಪಲ್ಲಿ ಹೋಗಬೇಕು ಅಂದ್ಕೊಂಡು ಬಂದಿದ್ದು, ಬಟ್ ಇಲ್ಲಿ ತನಕ ಬಂದು ಹಾಗೆ ಹೋಗಬೇಕಲ್ಲ ಅಂದ್ಬಿಟ್ಟು. ಮತ್ತು AC ಬಸ್ ಏನಾಗುತ್ತೆ ಅಂತಂದರೆ, ನಮಗೆ ವಿಂಡೋಸ್ ಎಲ್ಲ ಓಪನ್ ಮಾಡಿ ನಮ್ಗೆ ಯಾವ ಥರ ಬೇಕು ಆ ಥರ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾನ್ AC ತೊಗೊಂಡಿದ್ದೀವಿ. ಸೊ ಬನ್ನಿ, ಗೊತ್ತಿಲ್ಲ 5ಗೆ ಕ್ಲೋಸ್ ಆಗುತ್ತೆ ಇದು. ಅಲ್ಲಿ ತನಕ ಏನಾಗುತ್ತೆ ಅಂತ, ಬಿಕಾಸ್ ನಾವು ಸಫಾರಿ ನೋಡಿಕೊಂಡು ಝೂ ನೋಡಬೇಕಾಗುತ್ತೆ. ಆ ಟೈಮ್ ಏನೋ ಕ್ಯಾಚ್ ಮಾಡ್ತೀವಿ ಏನೋ ಗೊತ್ತಿಲ್ಲ, ನೋಡೋಣ. ಸೊ ಸ್ಟಾರ್ಟ್ ಆಗಿದೆ ಇವಾಗ. ಆ್ಯಂಡ್ ಬಸ್ಸಲ್ಲಿ ಲಾಸ್ಟ್ ಸೀಟ್ ಸಿಗ್ತಿದೆ ನಮಗೆ. ಏನು ಮಾಡ್ತೀವಿ ಇದೇ ಥರ, ಯಾಕೋ ಬರೀ ಬ್ಯಾಡ್ ಲಕ್ಕಿ ಆಗ್ತಿದೆ. ಆ್ಯಂಡ್ ಮಳೆ ಬರ್ತಾ ಇದೆ. ಸೊ ನೋಡೋಣ ಎಷ್ಟು ನಿಮಗೆ ತೋರ್ಸೋಕ್ಕಾಗತ್ತೆ, ಏನಾದರೂ ಸಿಕ್ಕುತ್ತೆ ನಮಗೆ ನೋಡೋಣ ಬನ್ನಿ. ಅಲ್ಲೊಂದು ಪಿಕಾಕ್ ಕಾಣಿಸ್ತು ಆಯ್ತಾ?
ನೋಡಿ ಇಲ್ಲಿ ಇದು ಏನಂತ ಅಂದರೆ ಕಾಟಿ ಅಂತಾರೆ ಇದನ್ನ, ಕಾಡು ಹಸು ಥರ ಇರುತ್ತೆ. ಆ್ಯಂಡ್ ಜಿಂಕೆಗಳಿದೆ. ಹಿಂದೆ ಕೂತ್ಕೊಂಡು ಇದೇ ಥರ ಇದೆ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ನಾನು ಎಲ್ಲನೂ ಮಾತಾಡ್ಕೊಂಡು ನಿಮಗೆ ತೋರ್ಸೋಕ್ಕಾಗಲ್ಲ, ಬಿಕಾಸ್ ನಾನು 2 ಆ್ಯಂಗಲಲ್ಲೂ ವಿಡಿಯೋ ಮಾಡ್ಕೊಳ್ಬೇಕು, ಯೂಟ್ಯೂಬ್ಗೂ ಮಾಡ್ಕೋಬೇಕು, ಇನ್ಸ್ಟಾಗ್ರಾಮ್ಗೂ ಮಾಡ್ಕೋಬೇಕು. ಸೊ ಹಾಗೆ ಒಂದೊಂದಷ್ಟು ಫಿಲ್ಮಿಂಗ್ಸ್ನ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಬರೀ ಈ ಥರ ಜಾಸ್ತಿ ಇದೆ ಕಾಣಿಸ್ತಾ ಇದೆ, ಬೇರೇನು ಕಾಣಿಸ್ತಾ ಇಲ್ಲ. ಆ್ಯಂಡ್ ಆ ಕಡೆ ಸೈಡ್ ನಮಗೆ ಕಾಣಿಸಲ್ಲ, ಬರೀ ಈ ಕಡೆ ಸೈಡ್ ಮಾತ್ರ. ಅದು ಈ ಥರ ಕಂಬಿ ಇದೆ, ತುಂಬ ಕಷ್ಟಪಟ್ಟು ಬ್ಲಾಗ್ ಮಾಡಬೇಕು. ಆ್ಯಕ್ಚುಲಿ ನೋಡಿ ಇದು ಸೈಜೆಲ್ಲ ಹೆಂಗಿದೆ ಅಂತ. ಜಿಮ್ಮಿಗೆ ಹೋಗದೆ ಪ್ರೋಟೀನ್ ಪೌಡರ್ ಇದ್ದಲೇ ಅಷ್ಟು ದಪ್ಪ ಆಗಿದೆ ನೋಡಿ ಕಾಡಲ್ಲಿ. ಮಳೆ ಬರ್ತಾ ಇದೆ, ಪ್ಲಸ್ ಆನೆ ಒಳ್ಳೆ ಬ್ಯಾಕ್ಗ್ರೌಂಡ್ ಸರೌಂಡಿಂಗ್ ಅಂತೂ ಸಾಕಾಗಿದೆ ನೋಡಿ. ನನ್ನ ಫೋನ್ ಎಲ್ಲ ಚಂಡಿ ಆಗ್ತಾ ಇದೆ. ಬಟ್ ನೋಡಿ ಮತ್ತೆ ಆನೆ ಇದೆ. ಆ್ಯಂಡ್ ನನಗೆ ಇದನ್ನ ನೋಡಿದ್ರೆ ಜುರಾಸಿಕ್ ವರ್ಲ್ಡ್, ಜುರಾಸಿಕ್ ಪಾರ್ಕ್ ಎಲ್ಲ ನೆನಪಾಗ್ತಾ ಇದೆ. ಬಿಕಾಸ್ ಅಲ್ಲೂ ಸ್ವಲ್ಪ ಇದೇ ಥರ ಅಂದರೆ ಡೈನೋಸರ್ಸ್ ಎಲ್ಲ ಆಚೆ ಈಚೆ ಹೋಗಬಾರ್ದು ಅಂತ ಇದೆಲ್ಲ ಹಾಕ್ತಾರಲ್ಲ. ಸೊ ಅದೇ ಥರ ಇಲ್ಲೂ ಎಲ್ಲ ಕಡೆಗೂ ಒಂದೊಂದು ಬ್ಲಾಕ್ ಮಾಡಿದ್ದಾರೆ, ಅದಕ್ಕೆ ಗೇಟ್ಗಳಿದೆ. ಅಲ್ಲಿ ಒಬ್ಬೊಬ್ಬರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಇರ್ತಾರೆ. ಸೊ ಅವರೆಲ್ಲ ಇಲ್ಲಿ ಹೆಂಗಿರ್ತಾರೆ, ರಾತ್ರಿ ಹೆಂಗೆ ಮಲ್ಕೊತಾರೆ ಅಂತ ನನಗೆ ಅಂತ ಗೊತ್ತಿಲ್ಲ. ನೋಡಿ ಈ ರೀತಿ ಇದೆ. ಅಲ್ಲಿ ಒಂದು ಆನೆ ನಡ್ಕೊಂಡು ಹೋಗ್ತಾ ಇದೆ ನೋಡಿ, ಅದಕ್ಕೇನೋ ಕಾಲು ಗೆಜ್ಜೆ ಕಟ್ಟಿದ್ದಾರೆ, ಸೌಂಡ್ ಮಾಡ್ತಾ ಇದೆ. ಸೊ ಈ ಥರ ಇಲ್ಲಿ ಏನೋ ಇದೆ ಅಂತ ನಿಲ್ಲಿಸಿದ್ರು, ಹಾಗಾಗಿ ವಿಡಿಯೋ ಆನ್ ಮಾಡ್ಕೊಂಡಿದ್ದೀನಿ. ನನಗೂ ಗೊತ್ತಿಲ್ಲ ಏನಿದೆ ಅಂತ, ಕಾಣಿಸ್ತಾನೆ ಇಲ್ಲ. ಬಟ್ ಹೆವಿ ಮಳೆ ಇದೆ. ಬಟ್ ನೋಡಿ ಕಾಡಲ್ಲಿ ಪ್ರಾಣಿಗಳಿಗೆ EMI ಈ ಲೋನ್ ಇದ್ರದ್ದೆಲ್ಲ ಟೆನ್ಷನ್ ಇಲ್ಲ, ಎಷ್ಟು ಆರಾಮಾಗಿ ಇರ್ತವೆ ಅಲ್ವಾ. ಬಟ್ ಸ್ಟಿಲ್ ಈ ಥರ ಕೇಜಲ್ಲಿ ಅವುಗಳಿದ್ರೆ ಅವುಗಳಿಗೆ ಜೈಲ್ ಥರ. ನೋಡಿ ಇಲ್ಲಿ ಎಷ್ಟು ಸೆಕ್ಯೂರಿಟಿ ಇದೆ. ಇಲ್ಲಿ ಆ್ಯಕ್ಚುಲಿ ಡಬಲ್ ಕೇಜ್ ಇದೆ ನಿಮಗೆ. ಅದು ನನ್ನ ವೀಡಿಯೋದಲ್ಲಿ ಅದೆಷ್ಟು ಈ ಫುಟೇಜಸ್ಗೆಲ್ಲ ವ್ಯಾಲ್ಯೂ ಕೊಡುತ್ತೆ ಅಂತ ನನಗಂತೂ ಗೊತ್ತಿಲ್ಲ ನಿಜವಾಗ್ಲೂ. ಬಟ್ ಇಲ್ಲೇ ಬಂದು ನೋಡೋದಕ್ಕೆ ಸಕ್ಕತ್ತಾಗಿದೆ ನೋಡಿ. ಈ ರೀತಿ ಒಂದೊಂದು ಬ್ಲಾಕ್ಗಳು ಮಾಡಿರ್ತಾರೆ ಸೆಕ್ಯೂರಿಟಿ ಪರ್ಪಸ್ಗೆ. ಅಲ್ಲಿ ಹೋಗ್ಬಿಡ್ತು ಆ ಕಡೆ. ಬಂದು ಮಾಡ್ತಾರೆ, ವಾಕ್ ಮಾಡ್ತಾ ಇದ್ದಾರೆ. ಕಾಣಿಸ್ತಾನೆ ಇಲ್ಲ ಅದು. ಬಾರೋ ಈ ಕಡೆ, ಆ ಕಡೆ ನೋಡಿ, ಆ ಕಡೆ ಮುಖ ಮಾಡ್ಕೊಂಡು ಅದೇನೋ ಜಗಳಾಡ್ಕೊಂಡಿದೆ ಅಂತಿದೆ ನನ್ನ ಜೊತೆ. ನನಗೆ ಮುಖ ತೋರಿಸಲ್ಲ. ನಾನು ಮಾತಾಡೋದು ಯಾರಿಗಾರು ಅರ್ಥ ಆದರೆ ಕೇಳಿಸ್ಕೊಂಡ್ರೆ ಇಲ್ಲೇ ನಗಾಡ್ತಾರೆ. ನೋಡಿ ಗಾಯ ಎಲ್ಲ ಮಾಡ್ಕೊಂಡು ಆ್ಯಕ್ಚುಲಿ ಇಲ್ಲಿ ತೋರಿಸ್ಬೇಕಪ್ಪ ನಮ್ಮನ್ನೆಲ್ಲ. ಕ್ಯಾಮ್ರಾಮನ್ ಸರಿ ಇಲ್ಲ ಆಯಿತಾ, ಕ್ಯಾಮ್ರಾ ವುಮೆನ್ ಏನಂದ್ರೆ ಬಂದ್ವಿ. ಬಟ್ ಲಾಸ್ಟಿಗೆ ಬರೋ ಟೈಮಲ್ಲಿ ನಾವು ಹಿಂದೆ ಕೂತಿದ್ವಲ್ಲ, ಕಾಲು ಏಟಾಗ್ಬಿಟ್ಟು ನೋವಾಯಿತು. ಆಮೇಲೆ ಕಿವಿನೂ ಈಗ ಒಂಚೂರು ನೋವಾಯಿತು. ಯಾಕೋ ನೆನೇನೂ ಬಿದ್ದೆ ಆ್ಯಕ್ಚುಲಿ ನಾನು. ಸೊ ಇವತ್ತು ಹಿಂಗೆ ನೋವಾಯಿತು. ಇವಾಗ ನೆಕ್ಸ್ಟು ಝೂಗೆ ಹೋಗೋಣ. ಇದು ಸಫಾರಿ ಮುಗಿದು 15 ಮಿನಿಟ್ಸ್ ಸಫಾರಿ ಇರುತ್ತೆ. ಆ್ಯಂಡ್ ಅಮೌಂಟ್ ಎಲ್ಲ ಎಷ್ಟು, ಫೀಸ್ ಎಷ್ಟು ಅಂತೆಲ್ಲ ಇವಾಗ ಹೇಳ್ತೀನಿ ನಿಮಗೆ ನಾನು. ಉರಿತಾ ಇದೆ, ನಮ್ಮ ಪ್ಯಾಂಟ್ ಬೇರೆ ಹಾಕೊಂಡಿದ್ದೀನಿ, 2 ಮಂಡಿನೂ ಉರಿತಾ ಇದೆ. ಇವಾಗ ಝೂ ಅಂತೆ. ಸೊ ಏನಂತ ಅಂದರೆ ಇವಾಗ ನಮಗೆ ಅಮೌಂಟ್ ನಾನು ಆಗಲೇ ಹೇಳಿದ್ದೆ ಅನಿಸುತ್ತೆ, ಇವಾಗಲೂ ಒಂದ್ಸತಿ ಹೇಳಿಬಿಡ್ತೀನಿ. ಸಫಾರಿಗೆ ಜೀಪ್ ಆದರೆ ಬೇರೆ ಪ್ರೈಸ್ ಇದೆ, ಮತ್ತು ಹಾಲಿಡೇಸಲ್ಲಿ ವೀಕೆಂಡ್ಸಲ್ಲಿ ಬೇರೆ ಥರ ಇದೆ, ಆ್ಯಂಡ್ ನಾರ್ಮಲ್ ಡೇಸಲ್ಲಿ ಬೇರೆ ಥರ ಇದೆ ಪ್ರೈಸು. ಸೊ ಅದನ್ನೆಲ್ಲ ನೋಡ್ಕೋಬೇಕು. ಅದಾದಮೇಲೆ ಇನ್ನೇನಿದೆ, ಮತ್ತು AC ಮತ್ತು ನಾನ್ AC ಇದೆ ಬಸ್ಸಲ್ಲಿ, ಅದನ್ನು ಚೂಸ್ ಮಾಡ್ಕೊಳ್ಬೋದು. ನಾನ್ AC ಆದರೆ ಈಗ ಮಳೆ ಬೇರೆ ಬಂತು ನೋಡಿ, ವಿಂಡೋ ಓಪನ್ ಮಾಡೋಕ್ಕಾಗಲ್ಲ. ಸೊ ವಿಂಡೋ ಓಪನ್ ಮಾಡೋಕ್ಕಾಗಲ್ಲ ಅಂದರೆ ಅಷ್ಟು ಕ್ಲಿಯರಾಗಿ ನಮಗೆ ಫೋಟೋ ವಿಡಿಯೋ ಎಲ್ಲ ತೊಗೊಳಕ್ಕಾಗಲ್ಲ. ಸೊ ನನ್ನ ಮುಂದಾಲೋಚನೆ ಅದನ್ನು ಥಿಂಕ್ ಮಾಡೇ ನಾನು ನಾನ್ AC ತೊಗೊಂಡೆ. ಸೊ ವಿಂಡೋಸ್ ಎಲ್ಲ ಓಪನ್ ಮಾಡ್ಕೊಳ್ಬೋದಲ್ಲ ಅಂತ. ಸೊ ಅಷ್ಟಾಗುತ್ತೆ, ಅಷ್ಟು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀನಿ.
ನೋಡಿ ಡೀಟೇಲ್ಸ್ ನನಗೆ ಕಮೆಂಟ್ ಮಾಡಿ ಕೇಳಬೇಡಿ, ಇಲ್ಲೇ ಇದೆ ನೋಡ್ಕೊಳ್ಳಿ. ಕಮೆಂಟ್ ಮಾಡಿ, ಆದರೆ ಎಲ್ಲ ಕಮೆಂಟ್ಗೂ ಹೇಳೋಕ್ಕಾಗಿರಲ್ಲ ಅಲ್ವಾ. ಆಮೇಲೆ ನೀವು ಏನು ಮಾಡ್ತೀರಾ ಅಂದರೆ, ಒಂದು ಕಮೆಂಟ್ ಯಾರೋ ಮಾಡಿರ್ತಾರೆ, ಅದಕ್ಕೆ ರಿಪ್ಲೈ ಮಾಡಿರ್ತೀನಿ, ಅದನ್ನು ನೋಡಲ್ಲ, ವಾಪಸ್ ಅದೇ ಕ್ವೆಶನ್ ಕೇಳ್ತೀರಾ. ನೋಡಿ ಜಿರಾಫೆ ಸೈಂಟಿಫಿಕ್ ನೇಮ್ ಜಿರಾಫ್ ಏನೋ ಇದೆ ಬಿಡಿ, ನನಗೆ ಅದು ಓದಕ್ಕೆ ಬರಲ್ಲ. ನಿಮಗೆ ಓದಕ್ಕೆ ಬಂದರೆ ನೋಡ್ಕೊಳ್ಳಿ ದ ಡೀಟೇಲ್ಸ್. ನೋಡಿ ಈ ಮರದ ಬೇರು, ಕಲ್ಲು ಅದ್ರ ಮಧ್ಯ, ಅದರ ಸೈಡೆಲ್ಲ ಬೇರು. ನೋಡಿ ವಾಕ್ ಮಾಡ್ತಾ ಇದೆ ಆಗ್ಲಿಂದ. ಪಾಪ ಅದು ಈ ಕೇಜ್ ಒಳಗೆ ಏನು ಮಾಡುತ್ತೆ, ಎಷ್ಟು ಅಂತ ಸುತ್ತುತ್ತೆ ನೋಡಿ. ಬೋರ್ ಆಗಿರುತ್ತೆ ಅದಕ್ಕೂ. ನೋಡಿ ಕರಡಿ ನಮ್ಮ ಥರನೇ ಏನೋ ಇದೆ ಇದ್ರದ್ದು, ಸಮಥಿಂಗ್ ತಿಸಿ ನೋಡ್ಕೊಳ್ಳಿ. ಕತ್ತೆ ಕಿರ್ಬ ಅಂತಾರಲ್ಲ ನೋಡಿ, ಅದು ಕೈಂಡ್ ಆಫ್ ನರಿ ಥರ, ಸ್ವಲ್ಪ ಚೇಂಜ್. ನೋಡಿ ಈ ನರಿಗಳಿಗೆಲ್ಲ ಆ ಥರ ಮನೆ ಮಾಡಿಬಿಟ್ಟಿದ್ದಾರೆ ಆಯಿತಾ. ಅದು ಮಳೆ ಅಂತ ಮನೆ ಒಳಗೆ ಸೇರ್ಕೊಂಡ್ಬಿಟ್ಟಿದೆ, ಏನು ಮಾಡೋದು. ಅಲ್ಲೊಂದು ಇಂಡಿಯನ್ ಅದೇ ತೋಳ ಅಂತಾರಲ್ಲ, ಅದು ಕಾಣಿಸ್ಲೇ ಇಲ್ಲ, ಇಲ್ಲಿದೆ ನೋಡಿ. ಸ್ಟಾರ್ಟ್ ಆಗಿಲ್ಲ. ಇಲ್ಲಿ ಬೋಟಿಂಗ್ ಕೂಡ ಇದೆ. ಇದು ಬೇರೆಯವರು ಅವರೇ ಇದು ಮಾಡ್ತಾರೆ. ಸೊ ಇದು ಪರ್ ಪರ್ಸನ್ 50 ರೂಪೀಸ್. ಬಟ್ ನಾವೇ ಏನು ಪೆಡ್ಲಿಂಗ್ ಮಾಡ್ತೀವಲ್ಲ, ಅದಕ್ಕೆ 200 ರೂಪೀಸು. ಅಂದರೆ ಒಂದು ಬೋಟಿಗೆ 200 ರೂಪೀಸು. ಆಮೇಲೆ ಇನ್ನೊಂದು ಯಾವುದೋ ಇತ್ತು, 4 ಪರ್ಸನ್ಗೆ 400 ರೂಪೀಸು. ಸೊ 1 ಪರ್ಸನ್ಗೆ 100 ರೂಪೀಸ್ ಥರ ಬರುತ್ತೆ ಅದು. ಏನಂತಂದರೆ ನೋಡಿ, ನೀರು ಕುದುರೆ, ಹಿಪ್ಪೋಪೊಟಮಸ್. ಆ್ಯಕ್ಚುಲಿ ಅದು ನೀರಲ್ಲೇ ಯಾಕಿರುತ್ತೆ ಅಂದರೆ, ಬಿಕಾಸ್ ಅದ್ರ ಚರ್ಮ ತುಂಬ ತಿಕ್ಕಿರುತ್ತೆ ಅಲ್ವಾ, ಆ್ಯಂಡ್ ಅದ್ರ ಬಾಡಿ ಹೀಟ್ ಆಗಿರುತ್ತೆ ಯಾವಾಗಲೂ. ಸೊ ಕೂಲ್ ಆಗಿರೋಕ್ಕೆ ನೀರಲ್ಲಿರುತ್ತಂತೆ. ದಟ್ಸ್ ವಾಟ್ ಐ ಹರ್ಡ್. ಎಲ್ಲೋ ಕೇಳಿದ್ದು, ನಿಜಾನ ಸುಳ್ಳೋ ಗೊತ್ತಿಲ್ಲ. ನೋಡಿ ಏನಂತ ಅಂದರೆ, ಹೆಂಗೆ ಕಾಣಿಸ್ತಿದ್ದೀನೋ ಗೊತ್ತಿಲ್ಲ, ಕೋದಿ ಥರ ಕಾಣಿಸ್ತಿರ್ಬೋದೇನೋ. ನಡೆದು ಸುಸ್ತಾಯಿತು ಆ್ಯಂಡ್ ನಾನು ಹೀಲ್ಸ್ ಹಾಕ್ಕೊಂಡಿದ್ದೀನಿ, ವಿಚ್ ಇಸ್ ಮೈ ಬ್ಯಾಡ್ ಡಿಸಿಷನ್, ಇವತ್ತಿನ ಬ್ಯಾಡ್ ಡಿಸಿಷನ್. ಆ್ಯಂಡ್ ನಾನು ಶೂಸ್ ತಂದಿಲ್ಲ, ಬಿಕಾಸ್ ಎರಡೇ ದಿನ ಏನೋ ಕೆಲಸ ಇತ್ತು, 2 ದಿನ ಅಲ್ವಾ ಅಂದ್ಬಿಟ್ಟು ಶೂಸ್ ಏನೂ ತರಲಿಲ್ಲ. ಹೀಲ್ಸ್ ಮಾತ್ರ ತಂದಿದ್ದೆ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ. ಆ್ಯಂಡ್ ಈಗ ಅನುಭವಿಸ್ತಾ ಇದ್ದೀನಿ. ಸೌಂಡೆಲ್ಲ ಮಾಡ್ತಾ ಇದೆ, ಯಾವುದೋ ಬೈಕ್ ಓಡಿಸ್ದಂಗೆ ಆಗ್ತಾ ಅಲ್ವಾ, ಯಾವುದೋ ಸೂಪರ್ ಬೈಕ್ ಸೌಂಡ್ ಥರ ಇದೆ. ನೋಡಿ ಲೆಪರ್ಡ್ 3 ಇದೆ ಆ್ಯಕ್ಚುಲಿ. ವಯಸ್ಸಾಗಿ ಒಣಗೋಗಿದೆ ಅದು ಆ್ಯಕ್ಚುಲಿ. ಬಟ್ ಎಷ್ಟು ಹೈಟ್ ಇದೆ ನೋಡಿ, ಹೈಟ್ ಅದರ ಏಜಲ್ಲಿ ಎಷ್ಟು ಇದಿರುತ್ತೆ ಅದು. ಡು ನಾಟ್ ಟೀಸ್ ಆರ್ ಫೀಡ್ ಆ್ಯನಿಮಲ್ಸ್. ನೋಡಿ ಇಲ್ಲಿಂದ ಪ್ಯಾರೆಟ್ ಅದು ಇದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಹಕ್ಕಿಗಳಿದೆ ಎಲ್ಲ. ಇದು ಒಂದೇ ಕಾಣಿಸ್ತಿರೋದು ಅಂದ್ಬಿಟ್ರೆ ಇನ್ಯಾವುದು ನನಗೆ ಕಾಣಿಸ್ತಾನೆ ಇಲ್ಲ. ನೋಡಿ ಪ್ಯಾರೆಟ್ಸ್, ಏನು ಪ್ಯಾರೆಟ್ಸ್ ಅಂತೆಲ್ಲ ಗೊತ್ತಿಲ್ಲ, ಕೇಳಬೇಡಿ. ಏನೋ ಮಾಡ್ತಾ ಇದೆ ಅದು. ಇದು ಸಮಥಿಂಗ್ ಏನೋ ಕೋಳಿ ಥರ ಅಂತೆ. ನೋಡಿ ಹೆಂಗಿದೆ ಒಳ್ಳೆ. ನೋಡಿ ಲವ್ ಬರ್ಡ್ಸ್. ನೋಡಿ ಅದು ಒಂದು ಹಾರಿದ್ರೆ ಇನ್ನೊಂದು ಅದ್ರ ಜೊತೆ ಹೋಗೇ ಹೋಗುತ್ತೆ. ಸಿಂಹಬಾಲದ ಸಿಂಗಳಿಕ ಅಂತೆ. ಸಿಂಗಳಿಕ ಅಂತ ಬೈತಾರಲ್ಲ, ಅದೇ ಇದು. ನೋಡಿ ಅದೇ ಮಕ್ಕಳು ನಿಲ್ಸಿ ತೆಗಿತಿದ್ರೆ ಏನು ಚೆನ್ನಾಗಿದೆ. ಸೊ ಕ್ಯೂಟ್ ಅಲ್ಲ. ಕ್ರೊಕೊಡೈಲ್ಸ್ ಇಷ್ಟೇನಾ ಇರೋದು. ಏನಂದರೆ ಮಸಾಲೆ ಪುರಿ ತಿಂದು ಒಂದು ಕಾಫಿ ಎಲ್ಲ ಕುಡಿದ್ವಿ. ಈಗ ಇದು ಪೊಟ್ಯಾಟೊ ಟ್ವಿಸ್ಟರ್ ತೊಗೊಂಡಿದ್ದೀನಿ. ಇದನ್ನ ನಾನು ಒಂದು ಸತಿನೂ ತಿಂದಿರಲಿಲ್ಲ, ಇದೇ ಫಸ್ಟು. ಇಲ್ಲಿ ಅಷ್ಟೊಂದು ಏನು ನೋಡೋಕ್ಕಿರಲಿಲ್ಲ ಅಂತ ಇದನ್ನ ತೊಗೊಂಡೆ. ಆ್ಯಂಡ್ ಐ ಡೋಂಟ್ ನೋ ಕೇಳಿಸುತ್ತೋ ಇಲ್ವೋ ಅಂತ. ಸೊ ಫಸ್ಟ್ ಟೈಮ್ ಪೊಟ್ಯಾಟೊ ಟ್ವಿಸ್ಟರ್ ತಿಂದಿದ್ದು. ಏನಿಲ್ಲ, ನಾರ್ಮಲ್ ಪೊಟ್ಯಾಟೊನೇ, ಚಿಪ್ಸ್ಗಿಂತ ಒಂದು ಸ್ವಲ್ಪ ದಪ್ಪ ಇರುತ್ತೆ ಅಷ್ಟೇ. ಸೊ ಮಳೆ ಬರ್ತಿತ್ತು ಅಂತ ಇಲ್ಲಿ ಬಸ್ ಸ್ಟಾಪಲ್ಲಿ ಕೂತಿದ್ವಿ. ಆ್ಯಂಡ್ ಬ್ಯಾಂಗ್ಳೂರಿಂದ ಬಸ್ಗಳು ಇದೆ, ತುಂಬ ಬಸ್ಗಳಿದೆ ಆ್ಯಕ್ಚುಲಿ. ಬೇರೆ ಬೇರೆ ನಂಬರ್ಸ್ದು ಎಲ್ಲೆಲ್ಲೂ ಹೋಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಬಸ್ ಕೂಡ ಇದೆ. ನೀವು ಇಲ್ಲಿಂದ ಬಂದು ಫುಲ್ ಪ್ಯಾಕ್ಡ್ ಆಗಿದ್ದೀನಿ.
ನೀವು ಇಲ್ಲಿಂದ ಬಂದು ಅದಾದಮೇಲೆ ಇಲ್ಲಿ ನೀವು ಬಸ್ನ ತೊಗೊಂಡು ಒಳಗಡೆ ಸಫಾರಿಗೆ ಹೋಗ್ಬೋದು, ಬಸ್ ಅಥವಾ ಜೀಪ್. ಆ್ಯಂಡ್ ಝೂ ಇದೆ, ಮತ್ತು ಅದೇನೋ ಬಟರ್ಫ್ಲೈ ಇದೆ, ಅದೆಲ್ಲ ಇದೆ. ಅದಕ್ಕೆಲ್ಲ ಹೋಗೋಕ್ಕಾಗಲಿಲ್ಲ, ನಾವು ಝೂ ಮುಗಿಸ್ಕೊಬರೋಷ್ಟಿಗೆ ಸುಸ್ತಾಯಿತು. ಆ್ಯಂಡ್ ಕಾಲು ನೋವು, ಮಳೆ ಸ್ಟಾರ್ಟ್ ಆಯಿತು. ಸೊ ಇವಾಗ ಮತ್ತೆ ಹೋಗೋಕ್ಕೆ ಇನ್ನೂ 2 hours ಆಗುತ್ತೆ. ಹೋಗೋಕ್ಕೆ ಮತ್ತೆ ಮಳೆ ಸ್ಟಾರ್ಟ್ ಆಗ್ತಿದೆ, ಗೊತ್ತಿಲ್ಲ ಏನು ಮಾಡೋದು ಅಂತ. ಇಷ್ಟು ಇನ್ಫಾರ್ಮೇಷನ್ ಏನಾದರೂ ಮಿಸ್ ಆಗಿದರೆ ಸಾರಿ. ಆ್ಯಂಡ್ ವಿಡಿಯೋ ಐ ಥಿಂಕ್ ಇಲ್ಲಿಗೆ ಎಂಡ್ ಆಗುತ್ತೆ ಅಂದ್ಕೊತೀನಿ, ಬಿಕಾಸ್ ನಾನು ನಾಳೆ ಬೆಳಗ್ಗೆ ಎದ್ದು ಹೋಗ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ದೀರಾ ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.